ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನು ಬುಧವಾರ ನೈಟ್ ಡಿನ್ನರ್ಗೆ ಅಂಥೇಳಿ ಇಲ್ಲಿ ಬೆಳ್ಳುಳ್ಳಿ ಕಬಾಬ್ ಮತ್ತು ಪ್ಲೈನ್ ಬಿರಿಯಾನಿ ಕುಷ್ಕ ರೈಸ್ ಮಾಡಿದ್ದೆ. ಮಗಳಿಗೆ ಬೆಳ್ಳುಳ್ಳಿ ಕಬಾಬ್ ಅಂದರೆ ತುಂಬ ಇಷ್ಟ. ಆದರೆ ಅವಳಿಗೆ ಹುಷಾರಿರಲಿಲ್ಲ, ಕೆಮ್ಮು, ನೆಗಡಿ, ಜ್ವರ, ತುಂಬ ವಾಮಿಟಿಂಗ್ ಬೇರೆ ಇತ್ತು. ಕಫ ಇದ್ದಿದ್ದರಿಂದ ವಾಮಿಟಿಂಗ್ ಆಗುತ್ತೆ ಅವಳಿಗೆ. ಹಾಗಾಗಿ ಬುಧವಾರ ಅವಳು ತಿನ್ನಲೇ ಇಲ್ಲ. ಇನ್ನು ಚಿಕನ್ನು, ಸ್ವಲ್ಪ ಪ್ಲೈನ್ ಬಿರಿಯಾನಿ ಎಲ್ಲ ಇತ್ತು ಗುರುವಾರ. ನಾನು ಕುಷ್ಕನ ಬೆಳಗ್ಗೆ ಟಿಫನ್ಗೆ ಅಂತೇಳಿ ಬಿಸಿ ಮಾಡ್ಕೊಂಡು ತಿನ್ನೋಣ ಅಂಥೇಳಿ ನಾನು ನನ್ನ ಹಸ್ಬೆಂಡ್ಗೆ ಹೇಳಿದೆ. ಆದರೆ ಅವರು ಬೆಳಗ್ಗೆ ಬೇಡಮ್ಮ ರೈಸು ಅಂತೇಳಿದ್ರು. ಮತ್ತು ನನ್ನ ಮಗಳು ನನಗೆ ಇಡ್ಲಿ ಬೇಕು ಅಂತ ಹೇಳ್ತಾ ಇದ್ಲು. ಅವಳು ನೈಟು ಕೂಡ ಪಾಪ ಏನೂ ತಿಂದಿರಲಿಲ್ಲ. ಗುರುವಾರ ಬೆಳಗ್ಗೆ ಇನ್ನೂ ವಾಮಿಟಿಂಗ್ ಇನ್ನೂ ಜಾಸ್ತಿನೇ ಆಗ್ತಾಯಿತ್ತು, ಜ್ವರ ಕೂಡ ಇತ್ತು ತುಂಬ. ಹಾಗಾಗಿ ತುಂಬ ಅಂದರೆ ಇವಾಗ ಈ ವರ್ಷ ಅಂತೂ ತುಂಬಾ ಚಳಿ ಇದೆಯಲ್ಲ, ಅವಳು ಶೀತದ ಮೈ. ಹಾಗಾಗಿ ತುಂಬ ಕೋಲ್ಡ್ ಆಗಿದ್ದರಿಂದ ಏನೂ ತಿನ್ನೋಕ್ಕಾಗ್ತಾಯಿಲ್ಲ, ಬಾಯೆಲ್ಲ ಕಹಿ ಆಗ್ತದೆ. ಇಡ್ಲಿ ಸಾಕು ಅಂತ ಹೇಳಿದ್ಲು. ಹಾಗಾಗಿ ಅವಳನ್ನ ಕರ್ಕೊಂಡು ಅವರೊಬ್ಬರೇ ಹೋಗ್ತಾಯಿದ್ರು. ನೀನು ಬಾ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾನು ಕೂಡ ಹೋದೆ. ನಾನು ಮತ್ತು ನನ್ನ ಹಸ್ಬೆಂಡು ಪೊಂಗಲ್ ತೊಗೊಂಡಿದ್ವಿ. ಮಗಳಿಗೆ ಇಡ್ಲಿ ತಿನ್ನಿಸ್ಕೊಂಡು ಕರ್ಕೊಂಡ್ಬಂದು ಇವಾಗ ನಾನು ಬಟ್ಟೆ ವಾಶ್ಗೆ ಹಾಕಬೇಕಾಗಿತ್ತು. ಬಟ್ಟೆ ವಾಶ್ಗೆ ಹಾಕಿ ಹಾಗೆ ಒಂದು ಸ್ವಲ್ಪ ಕಿಚನ್ ಬಟ್ಟೆಗಳೆಲ್ಲ ವಾಶ್ ಮಾಡ್ಕೋಬೇಕಾಗಿತ್ತು. ಅವನು ಕೂಡ ಒಂದು ಸ್ವಲ್ಪ ಹೊತ್ತು ನೆನೆಸಿಟ್ಬಿಡೋಣ, ಸಂಜೆ ಅಷ್ಟೊತ್ತಿಗೆ ಚೆನ್ನಾಗಿ ಕೊಳೆ ಬಿಡುತ್ತೆ ಅಂಥೇಳಿ ಇವಾಗ ಕಿಚನ್ ಬಟ್ಟೆಗಳೆಲ್ಲ ನೆನೆಸ್ತಾ ಇದ್ದೀನಿ. ನನಗೆ ಟಿಫನ್ ಮಾಡೋದಕ್ಕೆ ಮೂಡೇ ಇರಲಿಲ್ಲ. ಆ್ಯಕ್ಚುಲಿ ಬುಧವಾರ ಈವ್ನಿಂಗ್ ಒಂದು 4 o'clock ಹಂಗೆ ಮಂತ್ಲಿ ಸೈಕಲ್ ಆಗಿತ್ತು. ಅವತ್ತು ಆ್ಯಕ್ಚುಲಿ ಬ್ಯಾಕ್ ಪೇಯ್ನ್ ಇರಲಿಲ್ಲ, ನನಗೆ ಲೈಟಾಗಿತ್ತು. ಗುರುವಾರ ಜಾಸ್ತಿ ಆಯಿತು. ಹಾಗೆ ಮಗಳು ಕೂಡ ಹುಷಾರಿರಲಿಲ್ಲಲ್ಲ, ಅದಕ್ಕೋಸ್ಕರ ಹೊರ್ಗಡೆನೇ ಹೋಗಿ ತಿನ್ಕೊಂಬರೋಣ ಬಿಡು ಅಂಥೇಳಿ ಹೋಗಿ ತಿನ್ಕೊಂಬಂದು ಇವಾಗ ಬಟ್ಟೆ ಎಲ್ಲ ವಾಶ್ಗೆ ಹಾಕಿದ್ದೀನಿ. ಆ ಬಟ್ಟೆನ ನಾನು ಒಣಗಾಕೋಕೆ ಹೋಗಲ್ಲ. 3 days ತಲೆ ಸ್ನಾನ ಆಗೋವರೆಗೂ ಬಟ್ಟೆಗಳು ಒಣಗಾಕೋದು ಅದೆಲ್ಲ ಮಾಡೋಕ್ಕೋಗಲ್ಲ. ನಾನು ವಾಶ್ಗೆ ಹಾಕ್ತೀನಿ, ನನ್ನ ಮಗಳು ಒಣಗಾಕ್ತಾಳೆ. ಹಾಗೆ ಇಲ್ಲಿ ಕಿಚನ್ ಬಟ್ಟೆನೂ ಅಷ್ಟೇ, ನಾನು ಸ್ನಾನ ಮಾಡಿಕೊಂಡು ವಾಶ್ ಮಾಡ್ತೀನಿ ಸಂಜೆ ಹಂಗೆ ಒಂದು 4-4:30 ಹಂಗೆ. ಆವಾಗ ನನ್ನ ಮಗಳು ಜಾಲಿಸಿ ಆ ಬಟ್ಟೆಗಳನ್ನ ಒಣಗಾಕ್ತಾಳೆ. ಸೊ ಈ ರೀತಿಯಾಗಿ ನಾನು ಮಾಡ್ಕೊತೀನಿ. ಇನ್ನು ನೆಕ್ಸ್ಟು ಇವಾಗ ಹಾಗೆ ಬಟ್ಟೆ ಎಲ್ಲ ನೆನೆಸಿಟ್ಟು ಹಾಗೆ ಒಂದು ಸ್ವಲ್ಪ ಗಿಡಗಳೆಲ್ಲ ನೋಡ್ತಾ ಇದ್ದೀನಿ. ಈ ಮಂತ್ಲಿ ಸೈಕಲೆಲ್ಲ ಆದಾಗ ಮೂಡ್ ಸ್ವಿಂಗ್ ಆಗ್ತಾ ಇರುತ್ತೆ, ಬೋರ್ ಅನಿಸ್ತಾ ಇರುತ್ತೆ, ಬೇಜಾರು ಅನಿಸ್ತಾ ಇರುತ್ತಲ್ವ. ಅಂಥ ಟೈಮಲ್ಲಿ ನಾನು ಎಲ್ಲ ಈ ಥರ ಗಿಡಗಳನ್ನ ನಿಂತ್ಕೊಂಡು ನೋಡ್ತಾ ಇರ್ತೀನಿ. ಆವಾಗ ನಮಗೆ ಮೈಂಡು ತುಂಬ ಪೀಸ್ಫುಲ್ಲಾಗಿ ಕಾಮಾಗಿ ಅನಿಸುತ್ತೆ. ಹಾಗಾಗಿ ಇವಾಗ ಎಲ್ಲ ಗಿಡಗಳ ಹಾಗೆ ಸ್ವಲ್ಪ ಹೊತ್ತು 5-5 ನಿಮಿಷ ನಿಂತ್ಕೊಂಡು ನೋಡ್ತಾ ಇದ್ದೀನಿ, ಯಾವ್ಯಾವುದಕ್ಕೆ ಏನೇನು ರೋಗ ಬಂದಿದೆ, ನೆಕ್ಸ್ಟ್ ಅರಳುವಾಗ ಎಷ್ಟು ಚೆನ್ನಾಗಿ ಅರಳಿದೆ ಅಂತೆಲ್ಲ ಅನಿಸ್ತಾ ಇರುತ್ತಲ್ಲ. ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಹಾಗೆ ಮೈಂಡ್ ಫ್ರೆಶ್ ಮಾಡ್ಕೊಳ್ಳೋಣ ಅಂಥೇಳಿ ನಿಂತ್ಕೊಂಡು ನೋಡ್ತಾ ಇದ್ದೀನಿ. ಇನ್ನು ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಸ್ಟ್ರೆಸ್ ಫ್ರೀ ಮ್ಯಾನೇಜ್ಮೆಂಟ್ ವಿಡಿಯೋ ಮಾಡಿ ಪದ್ಮಾ ಅವರೇ ಅಂತ ಕೇಳಿದರು. ಹಾಗಾಗಿ ಇವತ್ತು ನನಗೆ ಗೊತ್ತಿರೋಷ್ಟು ಸಲಹೆಗಳು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಪಾಯಿಂಟ್ ನಂಬರ್ 1, ಫಸ್ಟು ನಾವು ಬಾಡಿಗೆ ಮನೇಲಿರಲಿ ಅಥವಾ ಸ್ವಂತ ಮನೇಲಿರಲಿ ಆದಷ್ಟು ಇಂಡೋರ್ ಪ್ಲ್ಯಾಂಟ್ ಇಡೋದಾಗಿರ್ಬೋದು ಮತ್ತು ಔಟ್ಡೋರ್ ಪ್ಲ್ಯಾಂಟನ್ನು ಇಟ್ಟು ಬೆಳೆಸೋದಾಗಿರ್ಬೋದು ನಮ್ಮ ಸ್ಟ್ರೆಸ್ಸನ್ನು ಒಂದು 80%ಇಂದ 90%ವರೆಗೂ ಇದು ಕಡಿಮೆ ಮಾಡುತ್ತೆ. ನಮಗೆ ತುಂಬ ಬೇಜಾರಾದಾಗ ಈ ಗಿಡಗಳ ಹತ್ರ ನಿಂತ್ಕೊಂಡು ಸ್ವಲ್ಪ ಹೊತ್ತು ಹಾಗೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಅದನ್ನು ಕೇರ್ ಮಾಡ್ತಾ ಆ ಗಿಡಗಳನ್ನ ನೋಡ್ತಾ ಇದ್ದರೆ 80% ನಮ್ಮ ಸ್ಟ್ರೆಸ್ಸೆಲ್ಲ ಆಚೆ ಬರುತ್ತೆ. ಮೈಂಡ್ ಫ್ರೆಶ್ ಆಗಿ ತುಂಬ ಪೀಸ್ಫುಲ್ಲಾಗಿ ಕಾಮಾಗಿರುತ್ತೆ. ಹಾಗೆ ಒಳ್ಳೊಳ್ಳೆ ಮತ್ತೆ ಏನು ಸ್ಟ್ರೆಸ್ ಇರ್ತೀವಲ್ಲ ಆ ಸ್ಟ್ರೆಸ್ಸಿಗೆ ನಾವು ಏನು ಸೊಲ್ಯೂಷನ್ ಹುಡುಕ್ಬೋದು ಅಂತ ಒಂದು ಒಳ್ಳೆ ಥಾಟ್ಸ್ ಬರುತ್ತೆ. ಇನ್ನು ಪಾಯಿಂಟ್ ನಂಬರ್ 2, ಫ್ಯಾಮಿಲಿಯಲ್ಲಿ ಏನಾದರೂ ಮಕ್ಕಳು ವಿಚಾರ ಆಗಿರ್ಬೋದು, ಹಸ್ಬೆಂಡ್ ವಿಚಾರ ಆಗಿರ್ಬೋದು, ಯಾವುದರಲ್ಲಿ ನಾವು ಸ್ಟ್ರೆಸ್ ಇದ್ದೀವಿ ಅದನ್ನು ಕೂತ್ಕೊಂಡು ಮಾತಾಡೋದ್ರಿಂದ ನಮ್ಮ ಸ್ಟ್ರೆಸ್ ಎಲ್ಲ ಕಡಿಮೆ ಆಗುತ್ತೆ. ಅಂದರೆ ಇವಾಗ ಮಕ್ಕಳು ವಿಚಾರ ಆದರೆ ಏನೋ ಮಗನ ಹ್ಯಾಂಡಲ್ ಮಾಡೋಕ್ಕಾಗ್ತಾಯಿಲ್ಲ, ನನಗೆ ಮಗಳ ಹ್ಯಾಂಡಲ್ ಮಾಡೋಕ್ಕಾಗ್ತಾಯಿಲ್ಲ, ಮಗಳು ನನ್ನ ಮಾತು ಕೇಳ್ತಾಳೆ, ಮಗ ನನ್ನ ಮಾತು ಕೇಳಲ್ಲ ಅಂತ ಅಂದಾಗ ಹಸ್ಬೆಂಡ್ ಆ್ಯಂಡ್ ವೈಫು ಕೂತ್ಕೊಂಡು ನಾನು ಮಗಳನ್ನು ಹ್ಯಾಂಡಲ್ ಮಾಡ್ತೀನಿ, ನೀವು ಮಗನ ಹ್ಯಾಂಡಲ್ ಮಾಡಿ ಅಂತ ಕೂತ್ಕೊಂಡು ನಾವು ಮಾತಾಡಿ ನಮ್ಮ ಸ್ಟ್ರೆಸ್ಸನ್ನ ಕಡಿಮೆ ಮಾಡ್ಕೋಬೋದು. ಯಾವ ಮಗುವಿಂದ ನಮಗೆ ಸ್ಟ್ರೆಸ್ ಆಗ್ತಾಯಿದೆ ಆ ಮಗುನ ಕೂರಿಸ್ಕೊಂಡು ನಾವು ಮಾತಾಡೋದ್ರಿಂದ ಆ ಸ್ಟ್ರೆಸ್ಸಿಂದ ಆಚೆ ಬರ್ತೀವಿ. ನೆಕ್ಸ್ಟ್ ಪಾಯಿಂಟ್ ನಂಬರ್ 3,
ಹಸ್ಬೆಂಡ್ ಏನಾದರೂ ಜಾಬ್ ಬಗ್ಗೆ ಆಗಿರ್ಬೋದು, ಆರೋಗ್ಯದ ಬಗ್ಗೆ ಆಗಿರ್ಬೋದು, ಅದನ್ನು ನಾವು ಕೂತ್ಕೊಂಡು ನಮ್ಮದೇ ಆದಂಥ ಸಲಹೆಗಳ ಅವ್ರಿಗೆ ಕೊಡೋದು, ಅವರು ನಮಗೆ ಕೊಡೋದು. ಸೊ ಈ ರೀತಿಯಾಗಿ ಟೈಮ್ ಇಲ್ಲ ಅಂದರೆ ಭಾನುವಾರನಾದರೂ ಕೂತ್ಕೊಂಡು ನಾವು ಮಾತಾಡೋದ್ರಿಂದ ನಮಗೊಂದಷ್ಟು ಸಲಹೆಗಳು, ಸೊಲ್ಯೂಷನ್ ಸಿಗುತ್ತೆ. ಆವಾಗ ನಮ್ಮ ಸ್ಟ್ರೆಸ್ಸಿಂದ ನಾವು ಆಚೆ ಬರ್ಬೋದು. ಅವರು ಅಷ್ಟೇ ನನ್ನ ಹತ್ರ ಮಾತಾಡಿದಾಗ ಅವ್ರಿಗೂ ಒಂದಷ್ಟು ಸ್ಟ್ರೆಸ್ ಅನ್ನೋದು ಕಡಿಮೆ ಆಗುತ್ತೆ. ನಾನು ಕೂಡ ಅಷ್ಟೇ ಅವ್ರ ಹತ್ರ ಕೂತ್ಕೊಂಡು ಮಾತಾಡಿದಾಗ ನಂಗೆ ಸ್ಟ್ರೆಸ್ ಅನ್ನೋದು ಕಡಿಮೆ ಆಗುತ್ತೆ. ಸೊ ಈ ರೀತಿ ಮಾಡೋದ್ರಿಂದ ಹಸ್ಬೆಂಡ್ ಏನು ಸ್ಟ್ರೆಸ್ ಇರುತ್ತೆ, ಜಾಬ್ದಾಗಿರ್ಬೋದು ಮತ್ತು ಹೆಲ್ತ್ದಾಗಿರ್ಬೋದು, ಕೂತ್ಕೊಂಡು ಮಾತಾಡೋದ್ರಿಂದ ನಾವು ಸ್ಟ್ರೆಸ್ಸಿಂದ ಆಚೆ ಬರ್ತೀವಿ. ನೆಕ್ಸ್ಟು ಪಾಯಿಂಟ್ ನಂಬರ್ 4, ನಾವು ಸಾಮಾನ್ಯವಾಗಿ ಇವಾಗ ಫ್ಯಾಮಿಲಿಯಲ್ಲಿ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ನಮಗಿಂತ ಅವ್ರ ಲೈಫ್ ಸ್ಟೈಲ್ ತುಂಬಾ ಚೆನ್ನಾಗಿದೆ, ನನಗೆ ಅವ್ರ ಥರ ಲೈಫ್ ಸ್ಟೈಲ್ ಮಾಡೋಕ್ಕಾಗ್ತಾಯಿಲ್ಲ ಅಂತ ನಾವು ಸ್ಟ್ರೆಸ್ನ ತೊಗೋಬಾರ್ದು. ಯಾಕೆಂದರೆ ಅವ್ರ ಸಂಪಾದನೆ ಆಗಿರುತ್ತೆ, ಆ ರೀತಿ ಬದುಕ್ತಾ ಇರ್ತಾರೆ. ನಮ್ಮ ಸಂಪಾದನೆ ಯಾವ ರೀತಿ ಇರುತ್ತೋ ಆ ರೀತಿಯಾಗಿ ನಾವು ನಮ್ಮದೇ ಆದಂಥ ಸ್ಟೈಲಲ್ಲಿ ನಾವು ನಮ್ಮ ಲೈಫ್ ಸ್ಟೈಲ ಮಾಡಿದ್ರೆ ಆರೋಗ್ಯವಾಗಿರ್ತೀವಿ. ಅವ್ರ ಥರ ನಾವು ಏನಾದ್ರು ಮಾಡೋಕ್ಕೋಯ್ತು ಅಂತಂದರೆ ಸಾಲಗಳನ್ನ ಮಾಡಬೇಕಾಗುತ್ತೆ. ಆ ಸಾಲಕ್ಕೆ ಒಂದಷ್ಟು ಬಡ್ಡಿಗಳನ್ನ ಕಟ್ಟಿ ಆ ಸಾಲ ತೀರದೆ ಇನ್ನೊಂದಷ್ಟು ಸ್ಟ್ರೆಸ್ನ ತಗೊಂಡು ಆರೋಗ್ಯ ಹಾಳು ಮಾಡ್ಕೊಳ್ಳೋದಕ್ಕಿಂತ ನಮ್ಮ ಹತ್ರ ಎಷ್ಟು ಸಂಪಾದನೆ ಮಾಡ್ತೀವೋ ಆ ಸಂಪಾದನೆಯಲ್ಲಿ ನಮ್ಮದೇ ಆದಂಥ ಸ್ಟೈಲಲ್ಲಿ ನಾವು ಬದುಕಿದ್ರೆ ಆರೋಗ್ಯವಾಗಿ ಸ್ಟ್ರೆಸ್ ಫ್ರೀ ಆಗಿರ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಷ್ಟು 12 ಗಂಟೆ ಆಗಿತ್ತು. ನಾನು ಟೆರೆಸ್ ಮೇಲೆ ಬಟ್ಟೆ ಎಲ್ಲ ವಾಶ್ಗೆ ಹಾಕಿ ಒಂದು ಸ್ವಲ್ಪ ತಾಗಿ ಗಿಡಗಳ ಹತ್ರ ಎಲ್ಲ ನೋಡ್ಕೊಂಡು ಬಂದೆ. ಮಂತ್ಲಿ ಸೈಕಲ್ ಆಗಿದ್ದರಿಂದ ಗುರುವಾರ ಏನೂ ಪೂಜೆ ಮಾಡೋಂಗಿರಲಿಲ್ಲ. ಮೊಸರು ಜಾಸ್ತಿ ಇತ್ತು ಅಂತ ಅಂದ್ಬಿಟ್ಟು ಅಕ್ಕಿ ಹಿಟ್ಟು ಹಾಕಿ ಮಿಕ್ಸ್ ಮಾಡಿ ಫೇಸ್ಗೆ ಹಚ್ಕೊಂಡು ಒಂದು 20 ನಿಮಿಷ ಬಿಟ್ಟು ಸ್ನಾನ ಮಾಡಿಬಿಟ್ಟು ಮಧ್ಯಾಹ್ನ ಅಡುಗೆ ಮಾಡಿ ಊಟ ಮಾಡಿ ಅದಾದಮೇಲೆ ರೆಸ್ಟ್ ಮಾಡಿ ಸಂಜೆ ಒಂದು 4 ಗಂಟೆಯಲ್ಲಿ ಟೀ ಮಾಡಿಕೊಂಡು ಮೇಲ್ಗಡೆ ಬಂದೆ. ಇದನ್ನು ಆನ್ಲೈನಲ್ಲಿ ಬುಕ್ ಮಾಡಿದ್ದೆ. ವಾಷಿಂಗ್ ಮಿಷಿನ್ ಟಬ್ ಕ್ಲೀನಿಂಗ್ ಮಾಡೋಣ ಅಂತ ಅಂದ್ಬಿಟ್ಟು ಈ ಪೌಡರ್ನ ತರಿಸಿದ್ದೆ. ಇದರಲ್ಲಿ 8 ಪೀಸ್ ಬಂದಿದೆ. ಒಂದು ಪ್ಯಾಕೆಟು ಯಜಮಾನ್ರಿಗೆ ಕೊಟ್ಟಿದ್ದೀನಿ. ಇದು ಓದಿ ಇನ್ಸ್ಟ್ರಕ್ಷನ್ ಹೇಗೆ ಕೊಟ್ಟಿದ್ದಾರೆ, ಇದು ಒಂದು ಪ್ಯಾಕೆಟ್ ಫುಲ್ ಹಾಕಬೇಕಾ ಅಂತ ಅಂದ್ಬಿಟ್ಟು ಅವರಿಗೆ ಕೊಟ್ಬಿಟ್ಟಿದ್ದೆ ಅವರು ಓದೋದಕ್ಕೆ. ಮೊದಲು ನಾನು ಟ್ಯಾಬ್ಲೆಟ್ಸ್ನ ತರಿಸ್ತಾ ಇದ್ದೆ, ಅದಕ್ಕಿಂತ ಇದು ಚೆನ್ನಾಗಿರುತ್ತೆ ಅಂಥೇಳಿ ಸರ್ವಿಸ್ ಅವರು ಹೇಳ್ತಾಯಿದ್ರು. ಹಾಗಾಗಿ ಈ ಸಲ ಇದನ್ನೇ ತರಿಸ್ದೆ. ನಮ್ಮದು ಸ್ಕೇಲ್ ಒಳಗಡೆನೇ ಸ್ಕೇಲ್ ಒಂದು ಸ್ವಲ್ಪ ಇದಾಗ್ಬಿಟ್ಟು ಬಟ್ಟೆಗೆ ಒಂಥರ ಬ್ಲಡ್ ರೀತಿ ಆಗ್ತಾಯಿತ್ತು. ಅದಕ್ಕೋಸ್ಕರ ಈ ಪೌಡರ್ನ ಆನ್ಲೈನಲ್ಲಿ ತರಿಸ್ಕೊಂಡೆ. 8 ಪೀಸ್ಗೆ 299 ರುಪೀಸ್ ಆಯಿತು. ಸರ್ವಿಸ್ ಅವ್ರನ್ನೇ ಕರೆಸಿದ್ರೆ ಅವರು ಕೂಡ ಈ ಪೌಡರ್ ಹಾಕಿ ಏನು ರಬ್ಬರ್ನ ಅದರೊಳಗಡೆ ಸ್ಕೇಲ್ ಇರುತ್ತಲ್ವ ಅದನ್ನೆಲ್ಲ ಕ್ಲೀನ್ ಮಾಡಿ ಜಸ್ಟು ಸೋಪ್ ಪೌಡರ್ ಹಾಕೋವಂಥ ಬಾಕ್ಸ್ನ ಕ್ಲೀನ್ ಮಾಡಿದ್ದಕ್ಕೆ 1000 ರುಪೀಸ್ ಪೇ ಮಾಡಬೇಕಾಗುತ್ತೆ. ಹಾಗಾಗಿ ನಾವೇ ಎವ್ರಿ 30 ವಾಶ್ ತಿಂಗ್ಳಿಗೆ ಒಂದು ಸಲ ನಾವೇ ಮಾಡಿಕೊಂಡ್ರೆ ಬಟ್ಟೆ ಕೂಡ ಚೆನ್ನಾಗಿ ಬೆಳ್ಳಗಾಗುತ್ತೆ ಈ ಥರ ಟಬ್ ಕ್ಲೀನಿಂಗ್ ಮಾಡ್ಕೊಳ್ಳೋದ್ರಿಂದ. ಹಾಗಾಗಿ ಎವ್ರಿ ಮಂತ್ ಹಾಗೆ ವಾಷಿಂಗ್ ಮಿಷಿನ್ ಮೇಲೆ ಇರೋಂಥ ಕವರ್ ಕೂಡ ಮೊದಲೆಲ್ಲ ನಾನು ತಂದಿರೋದು, ಇದು ಹೊಸದೇ, ಒಂದೂವರೆ ವರ್ಷ ಆಗಿದೆ. ಒಂದು ಡ್ರೈ ಬಟ್ಟೆ ತೊಗೊಂಡು ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತಿದ್ದೆ. ಈ ಸಲ ತುಂಬ ಧೂಳಾಗಿದೆ. ಅಂದರೆ ಇದು ಟೆರೆಸ್ ಮೇಲೆ ಇಟ್ಟಿರ್ತೀವಲ್ಲ, ಧೂಳು ಜಾಸ್ತಿ ಬರ್ತಾ ಇರುತ್ತೆ. ಹಾಗಾಗಿ ವಾಶ್ ಮಾಡಿ ಹಾಕೋಣ ಅಂಥೇಳಿ ಅದನ್ನ ಅಲ್ಲಿ ಹಾಕ್ಬಂದು ಇವಾಗ ಇದು ವಾಷಿಂಗ್ ಮಿಷಿನಲ್ಲಿ ಅದು ರಬ್ಬರ್ ಇರುತ್ತಲ್ವ ಅದರೊಳಗಡೆ ಸ್ಕೇಲ್ ಇರುತ್ತೆ, ಅದನ್ನು ಕ್ಲೀನ್ ಮಾಡ್ತಾಯಿದ್ದೀನಿ ಟೂತ್ ಬ್ರಷ್ ತೊಗೊಂಡು. ಆವಾಗ ನಾವು ಸರ್ವಿಸ್ ಮಾಡೋರನ್ನ ಕರೆಸಿದ್ವಲ್ಲ, ಅವರು ಆರ್ಪಿಕ್ ಎಲ್ಲ ಹಾಕಿ ಕ್ಲೀನ್ ಮಾಡ್ತಾಯಿದ್ರು. ಆರ್ಪಿಕ್ ಹಾಕಿ ಕೂಡ ಉಜ್ಜಿದ್ರು ಕೂಡ ನೀಟಾಗುತ್ತೆ ಮೇಡಮ್ ಅಂಥೇಳಿ ಉಜ್ತಾಯಿದ್ರು. ಅಷ್ಟೊಂದೇನೂ ಗಲೀಜಾಗಿರಲಿಲ್ಲ. ಎವ್ರಿ 30 ವಾಶ್ ಆಗಿದ ತಕ್ಷಣ ನಾನು ಟಬ್ ಕ್ಲೀನಿಂಗ್ ಮಾಡ್ಕೊಳ್ಳೋದ್ರಿಂದ ಜಾಸ್ತಿ ಏನೂ ಗಲೀಜಾಗಿರಲಿಲ್ಲ. ಬಟ್ಟೆ ನೀಟಾಗಬೇಕಂದ್ರೆ ಸ್ಕೇಲ್ ಹಾಕಿ ಟಬ್ ಕ್ಲೀನಿಂಗ್ ಮಾಡಿದ್ರೆ ಬಟ್ಟೆಗೆ ಯಾವತ್ತೂ ಸ್ಕೇಲ್ ಅನ್ನೋದು ಆಗೋದಿಲ್ಲ ಅಂತ ಅಂದ್ಬಿಟ್ಟು ಈ ಪೌಡರ್ನ ತರಿಸಿದ್ದೀನಿ.
ಸ್ವಲ್ಪ ಶಾಂಪೂನ ಹಾಕ್ಬಿಟ್ಟು ಫಸ್ಟು ಬಟ್ಟೆಯಿಂದ ಎಲ್ಲ ಒರೆಸ್ಕೊತೀನಿ. ಅದಾದಮೇಲೆ ಒಂದೆರಡು ಸಲ ಜಾಲಿಸ್ಬಿಟ್ಟು ಬಟ್ಟೆಯಿಂದ ನೀಟಾಗಿ ಒರೆಸ್ಕೊಂಬಿಡ್ತೀನಿ. ಮೊದಲು ರೆಂಟ್ ಮನೇಲಿದ್ದಾಗ ಸೂರ್ಯ ಹುಟ್ಟ ಕಡೆನೇ ವಾಷಿಂಗ್ ಮಿಷಿನ್ ಇಟ್ಟಿದ್ದು. ಕವರ್ ಇಟ್ಟರು ಕೂಡ ಅದು ಕಲರ್ ಶೇಡ್ ಆಗಿದೆ. ಸೊ ಇಲ್ಲೇನು ಬಿಸಿಲು ಬೀಳಲ್ಲ, ಯಾವ ಟೈಮಲ್ಲೂ ಕೂಡ ಬಿಸಿಲು ಬೀಳಲ್ಲ. ಸೂರ್ಯ ಹುಟ್ಟಿದ್ರು ಕೂಡ ಅದು ಪಕ್ಕದಲ್ಲಿ ಗೋಡೆ ಇರೋದ್ರಿಂದ ಸೂರ್ಯ ಹುಟ್ಟೋದು ಈ ಕಡೆ ಅಲ್ವಾ, ನಾನು ಮುಖ ಮಾಡ್ಕೊಂಡಿದ್ನಲ್ಲ ಆ ಕಡೆ ಸೂರ್ಯ ಹುಟ್ಟೋದು, ಹಾಗಾಗಿ ಆ ಫೇಸ್ಗಿಲ್ಲ ಇದು ಬಿಸಿಲು ಬೀಳಲ್ಲ. ರೆಂಟ್ ಮನೇಲಿದ್ದಾಗ ಲೈಟಾಗೆ ಇದು ಡೋರು ಮತ್ತು ಕೆಲವೊಂದು ಪಾರ್ಟ್ಸ್ ಎಲ್ಲ ಬಿಸಿಲಿಗೆ ಅದು ವಾಷಿಂಗ್ ಮಿಷಿನ್ ಶೇಡ್ ಆಗಿದೆ. ಇನ್ನು ಇವಾಗ ಅದೆಲ್ಲ ಒರೆಸ್ಬಿಟ್ಟು ವಾಷಿಂಗ್ ಮಿಷಿನ್ ಬಾಡಿ ಎಲ್ಲ ಒರೆಸ್ಬಿಟ್ಟು ಆಮೇಲೆ ಒಳಗಡೆ ಅದು ರಬ್ಬರ್ ಇರುತ್ತಲ್ಲ ಅದರಲ್ಲೂ ಕೂಡ ಎಲ್ಲ ಬ್ರಷ್ ತೊಗೊಂಡು ಎಲ್ಲ ಕ್ಲೀನ್ ಮಾಡಿ ಅದಾದಮೇಲೆ ಇವಾಗ ಸೋಪ್ ಪೌಡರ್ ಹಾಕೋಂಥ ಪ್ಲೇಸ್ನ ಕ್ಲೀನ್ ಮಾಡ್ತಾಯಿದ್ದೀನಿ. ಹಾಗೆ ಈ ಕಂಫರ್ಟ್ ಎಲ್ಲ ಹಾಕ್ತಾ ಇರ್ತೀವಲ್ಲ ಒಂಥರ ಬೆಣ್ಣೆ ರೀತಿ ಇರುತ್ತೆ. ಲಾಸ್ಟ್ ಟೈಮ್ ಸರ್ವಿಸ್ ಮಾಡೋರು ಹೇಳ್ತಾಯಿದ್ರು ಈ ಕಂಫರ್ಟ್ ಎಲ್ಲ ಹಾಕ್ಬಿಡಿ ಮೇಡಮ್ ಅಂತ ಅಂದ್ಬಿಟ್ಟು. ಯಾಕೆ ಅಂತ ಕೇಳಿದಾಗ ಅವರು ಈ ಸ್ಕೇಲೆಲ್ಲ ಜಾಸ್ತಿ ಆಗೋದು ಇದರಿಂದನೇ, ಹಾಗಾಗಿ ಅದು ಹಾಗೆ ಬೆಣ್ಣೆ ಥರ ಅಂಟ್ಕೊಂಡಿರುತ್ತೆ, ಅದಕ್ಕೋಸ್ಕರ ಆ ಕಂಫರ್ಟು ಈ ಥರದ್ದೆಲ್ಲ ಹಾಕ್ಬಿಡಿ ಅಂತ ಹೇಳ್ತಾಯಿದ್ರು. ಅವ್ರು ಹೇಳಿದ್ಮೇಲೆ ಏನು ನಾನು ಹಾಕೋದು ಬಿಟ್ಟಿಲ್ಲ, ಬಟ್ಟೆ ಇಲ್ಲಾಂದರೆ ಸ್ಮೆಲ್ ಬರುತ್ತಲ್ವ, ಹಾಗಾಗಿ ಎವ್ರಿ ಮಂತು ಕ್ಲೀನ್ ಮಾಡಿಕೊಂಡ್ರೆ ಆಯಿತು ಈ ಪೌಡರ್ ಹಾಕಿ ಅಂತ ಅಂದ್ಬಿಟ್ಟು. ಟಬ್ ಕ್ಲೀನಿಂಗ್ ಮಾಡಿಕೊಂಡ್ರೆ ಎಲ್ಲ ಹೋಗ್ಬಿಡುತ್ತಲ್ವ, ಹಾಗಾಗಿ ನಾನು ಏನು ಕಂಫರ್ಟ್ ಹಾಕೋದು ಬಿಟ್ಟಿಲ್ಲ, ಹಾಕ್ತೀನಿ. ಅವ್ರು ಹೇಳ್ತಾಯಿದ್ರು ಅಷ್ಟೇ ಹಾಕ್ಬಿಡಿ ಅಂತ ಅಂದ್ಬಿಟ್ಟು. ಇನ್ನು ಇಲ್ಲಿ ಕೆಳಗಡೆ ಈ ಪಿನ್ನು ಕಾಯಿನ್ಸ್ ಎಲ್ಲ ಬಂದು ಬೀಳುತ್ತಲ್ವ, ಅಲ್ಲಿ ಕೂಡ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಆ ಬಾಕ್ಸ್ ಎಲ್ಲ ತೊಳೆದ್ಬಿಟ್ಟು ಅದನ್ನು ಫಿಕ್ಸ್ ಮಾಡಿಬಿಟ್ಟು ಇವಾಗ ಇಲ್ಲಿ ಪಿನ್ನು ಕಾಯಿನ್ಸ್ ಎಲ್ಲ ಬರೋದನ್ನೆಲ್ಲ ಕೂಡ ತೊಳ್ಕೊತಾ ಇದ್ದೀನಿ. ನೆಕ್ಸ್ಟ್ ಇವಾಗ ನಾನು ಟಬ್ ಒಳಗಡೆ ಹಾಕ್ತಾಯಿದ್ದೀನಿ ಪೌಡರು. ಸ್ಕೇಲ್ ಇದೆ, ತುಂಬ ದಿನ ಆಗಿದೆ ಕ್ಲೀನ್ ಮಾಡಿ ಅನ್ನೋರು ಈ ರಬ್ಬರ್ ಒಳಗಡೆ ಈ ತೂತು ಕಾಣ್ತಾ ಇದೆಯಲ್ಲ, 2 ತೂತು, ಅದ್ರ ಮಧ್ಯಕ್ಕೆ ಹಾಕ್ಬಿಟ್ರೆ ಏನು ಸ್ಕೇಲ್ ಅನ್ನೋದೆಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ. ನಾನು ಕ್ಲೀನ್ ಮಾಡಿದ್ರಿಂದ ಟಬ್ ಒಳಗಡೆ ಹಾಕಿ ಇವಾಗ ನಾನು ಇದನ್ನು ವಾಷಿಂಗ್ ಮಿಷಿನ್ ಆನ್ ಮಾಡಿದ್ದೀನಿ ಟಬ್ ಕ್ಲೀನಿಂಗ್ಗೆ. ಸುಮಾರು 1-1/4 ಗಂಟೆವರೆಗೂ ಇದು ಟಬ್ ಕ್ಲೀನಿಂಗ್ ಆಗುತ್ತೆ. ಟಬ್ ಕ್ಲೀನಿಂಗ್ ಆಪ್ಷನ್ ಇಟ್ಟಿದ್ದೀನಿ, ಹಾಗಾಗಿ ಇವಾಗ ಪೌಡರ್ ಹಾಕಿ ನಾನು ರನ್ ಮಾಡೋದಕ್ಕೆ ಇಟ್ಟಿದ್ದೀನಿ. ಟಬ್ ಕ್ಲೀನಿಂಗ್ ಇಟ್ಬಿಟ್ಟು ನಾನು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಬ್ಲ್ಯಾಕಾಗಿ ಬರ್ತಾ ಇದೆ ಗಲೀಜು ಅಂತ ಅಂದ್ಬಿಟ್ಟು. ಎವ್ರಿ 30 ವಾಶ್ಗೆ ಒಂದ್ಸಲ ಕ್ಲೀನ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿ ಬಟ್ಟೆಗಳು ಕ್ಲೀನ್ ಆಗುತ್ತೆ. ಸೊ ನೋಡ್ತಾ ಇರ್ಬೋದು ಟಬ್ಬಲ್ಲಿ ಹೆಂಗಿತ್ತು ನೀರು ಅಂತ ಅಂದ್ಬಿಟ್ಟು. ಇನ್ನು ನೆಕ್ಸ್ಟು ಸೈಕ್ಲೋನ್ ಇಟ್ಕೊಂಡಿತ್ತಲ್ಲ, ಮಳೆ ಬೇರೆ ಬರ್ತಾಯಿತ್ತು. ಮಳೆ ನಿಂತ ಮೇಲೆ ನಾನಿವಾಗ ವಾಷಿಂಗ್ ಮಿಷಿನ್ ಕವರ್ನ ತೊಳೆದಾಕ್ತಾಯಿದ್ದೀನಿ. ಜಸ್ಟು ಒಂದು ಸ್ವಲ್ಪ ಸೋಪ್ ಪೌಡರು ಲೈಟಾಗಿ ಉದಿಸಿದ್ದು ಅಷ್ಟು, ಜಾಸ್ತಿ ಇಲ್ಲ, ಹಾಕ್ಬಿಟ್ಟು ಇವಾಗ ಒಂದು ಬ್ರಷ್ ತೊಗೊಂಡು ಉಜ್ತಾ ಇದ್ದೀನಿ. ಅದು ಧೂಳೆಲ್ಲ ಕೂತಿರುತ್ತಲ್ವ, ಸುಮ್ಮನೆ ನೀರು ಹಾಕಿದ್ರೆ ಹೋಗಲ್ಲ ಅಂತ ಅಂದ್ಬಿಟ್ಟು ಬಟ್ಟೆ ಉಜ್ಜೋ ಬ್ರಷಲ್ಲಿ ತೊಗೊಂಡು ಉಜ್ಜಿ ಇವಾಗ ವಾಷಿಂಗ್ ಮಿಷಿನ್ ಕವರ್ನ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಕ್ಲೀನ್ ಮಾಡಿಕೊಂಡ್ರೆ ನೋಡೋಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ಬಟ್ಟೆ ತೊಗೊಂಡು ಒರೆಸಿದ್ರೆ ಅದು ಲೈಟಾಗಿ ಧೂಳು ಹೋಗಿರುತ್ತೆ, ಲೈಟಾಗಿ ಧೂಳು ಕಾಣಿಸ್ತಾ ಇರುತ್ತಲ್ಲ, ವಾಶ್ ಮಾಡಿ ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ ಅಂತೇಳಿ ಇವಾಗ ವಾಶ್ ಮಾಡ್ತಾ ಇದ್ದೀನಿ. ಮಂತ್ಲಿ ಸೈಕಲೆಲ್ಲ ಆದಾಗ ಏನು ಜಾಸ್ತಿ ಕೆಲಸ ಇರಲ್ಲ, ರೆಸ್ಟ್ ಮಾಡ್ತಾ ಇರ್ತೀವಲ್ಲ, ಅಂಥ ಟೈಮಲ್ಲಿ ನನ್ನ ಸೆಲ್ಫ್ ಕೇರ್ ಅಥವಾ ಈ ಥರ ವಾಷಿಂಗ್ ಮಿಷಿನ್ ಕ್ಲೀನಿಂಗು ಏನೋ ಒಂದು ಮಾಡ್ಕೊಳ್ತಾ ಇರ್ತೀನಿ. ಸೊ ನನಗೂ ಕೂಡ ಒಂದು ಟೈಮ್ ಪಾಸ್ ಆಗುತ್ತಲ್ಲ, ಸುಮ್ಮನೆ ಎಷ್ಟೊತ್ತಂತ ಮಲ್ಗೋಕ್ಕಾಗುತ್ತೆ, ಕೆಲಸ ಇಲ್ಲ ಅಂದರೆ ಏನೋ ಒಂಥರ ಬೇಜಾರು ಅಂತ ಅನಿಸ್ತಾ ಇರುತ್ತಲ್ಲ, ಹಾಗಾಗಿ ಈ ಥರ ವಾಷಿಂಗ್ ಮಿಷಿನ್ ಕ್ಲೀನ್ ಮಾಡ್ಕೊಳ್ಳೋದು ಅಥವಾ ಸೆಲ್ಫ್ ಕೇರು ಮಾಡಿಕೊಡೋದು ಈ ಥರ ಮಾಡ್ಕೊತಾ ಇರ್ತೀನಿ. ಬೆಳಗ್ಗೆನೇ ಆಗಲೇ ಸೆಲ್ಫ್ ಕೇರ್ ಮಾಡ್ಕೊಂಡಿದ್ನಲ್ವಾ, ಅದಕ್ಕೋಸ್ಕರ ಇನ್ನು ಇವಾಗ ಗುರುವಾರ ಸಂಜೆ ಆ ವಾಷಿಂಗ್ ಮಿಷಿನ್ ಕ್ಲೀನ್ ಮಾಡಿಕೊಂಡೆ. ಸೊ ಇವಾಗ ವಾಷಿಂಗ್ ಮಿಷಿನ್ ಕವರೆಲ್ಲ ಕ್ಲೀನ್ ಆಯಿತು. ಇಲ್ಲಿ ಟಬ್ ಕ್ಲೀನಿಂಗ್ ಇಟ್ಟಿದ್ನಲ್ಲ, ನೀರು ನೋಡ್ತಾ ಇರ್ಬೋದು ಹೆಂಗಿದೆ ಗಲೀಜು ಅಂತ ಅಂದ್ಬಿಟ್ಟು. ಸೊ ವರ್ತ್ ಅಂತ ಅನ್ನಿಸ್ತು ನನಗೆ. ಅವ್ರ ಹತ್ರ ಏನಾದರೂ ತೊಗೊಂಡ್ರೆ ಸರ್ವಿಸ್ ಅವ್ರ ಹತ್ರ ತುಂಬ ಕಾಸ್ಟ್ಲಿ ಆಗುತ್ತೆ ಈ ಪೌಡರು. ಅದೇ ನಾವು ಆನ್ಲೈನಲ್ಲಿ 299 ರುಪೀಸ್ಗೆ 8 ಪೀಸ್ ಬಂತಲ್ವ, ಆರಾಮಾಗೆ 8 ಮಂತ್ಸ್ ಹಾಕಿ ಕ್ಲೀನ್ ಮಾಡ್ಕೋಬೋದು ಅಂತ ಅಂದ್ಬಿಟ್ಟು ನಾನು
ತರಿಸ್ಕೊಂಡೆ. ನೆಕ್ಸ್ಟು ಆ ವಾಷಿಂಗ್ ಮಿಷಿನೆಲ್ಲ ಟಬ್ ಕ್ಲೀನಿಂಗ್ ಮಾಡಿ ನಾನು ಕೆಳಗಡೆ ಬಂದೆ. ಅಷ್ಟೊತ್ತಿಗೆ ನಮ್ಮ ನೈಬರು ಅವರು ಕ್ರಿಸ್ಮಸ್ಗೆ ಪ್ಲಮ್ ಕೇಕು ಮತ್ತು ಒಂದಷ್ಟು ಸ್ವೀಟ್ಸು ಏನೇನೋ ತಂದು ಕೊಟ್ಟಿದ್ರು. ಸೊ ಅದು ಕೂಡ ಹಾಗೆ ಒಂದು ಕ್ಲಿಪ್ಪಿಂಗ್ ಮಾಡಿಕೊಂಡೆ. ಇನ್ನು ನೆಕ್ಸ್ಟು ಇದು ಶುಕ್ರವಾರದ ವ್ಲಾಗು. ಶುಕ್ರವಾರ ಬೆಳಗ್ಗೆ ಮೇಲಿಂದ ಫಸ್ಟ್ ಕೆಳಗಡೆ ಎಲ್ಲ ಕಸ ಗುಡಿಸ್ಬಿಟ್ಟು ಆಮೇಲೆ ಮೇಲಕ್ಕೆ ಹೋಗೋಣ ಅಂತೇಳ್ಬಿಟ್ಟು ಇವಾಗ ಕೆಳಗಡೆದೆಲ್ಲ ಕಸ ಗುಡಿಸ್ಕೊತಾ ಇದ್ದೀನಿ. ಪೂಜೆ ಮಾಡೋದೆಲ್ಲ ಏನೂ ಇರಲಿಲ್ಲಲ್ಲ, ಹಾಗಾಗಿ ಮನೆ ಒರೆಸೋದು ಯಾಕೆ ಅಂತ ಅಂದ್ಬಿಟ್ಟು ಏನೋ ಒರ್ಸೋಕ್ಕೆ ಹೋಗ್ತಾ ಇಲ್ಲ, ಜಸ್ಟು ಕಸ ಎಲ್ಲ ಗುಡಿಸ್ಕೊತಾ ಇದ್ದೀನಿ. ಹಾಗೆ ನಾನು ನಿನ್ನೆ ಕಮ್ಯುನಿಟಿ ಪೋಸ್ಟಲ್ಲಿ ಸೇಮ್ ಟೈಮ್ಗೆ ವಿಡಿಯೋ ಬರುತ್ತೆ ಅಂತ ಹೇಳಿದೆ. ತುಂಬ ಬೇಜಾರಾಗ್ತಾಯಿದೆ ಅಂತ ಅಂದ್ಬಿಟ್ಟು ಊರಿಗೆ ಹೋಗಿದ್ವಿ. ಎರಡು ದಿನ ಅಲ್ಲ, ಸ್ಯಾಟರ್ಡೆ ಹೋಗಿ ಸಂಡೇ ಇದ್ದು ಮಂಡೇ ಬಂದಿದ್ದು. ಸಂಡೇ ಒಂದು ಈವ್ನಿಂಗ್ ಒಂದು 5:30 ಆಗಿತ್ತು ಬಂದಾಗ, ಹಾಗಾಗಿ ತುಂಬ ಟಯರ್ಡ್ ಆಗಿತ್ತು. ರಾತ್ರಿ ವಾಯ್ಸ್ ಓವರ್ ಕೊಡೋಕ್ಕಾಗಲಿಲ್ಲ. ಬೆಳಗ್ಗೆ ಎದ್ಬಿಟ್ಟು ಕೆಲಸಗಳ ಜೊತೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ, ಹಾಗಾಗಿ ಸೇಮ್ ಟೈಮ್ಗೆ ವಿಡಿಯೋ ಹಾಕಲಿಕ್ಕೆ ಆಗಲಿಲ್ಲ, ಸಾರಿ. ಇನ್ನು ಕೆಳಗಡೆದೆಲ್ಲ ಕಸ ಗುಡಿಸ್ಕೊಂಡು ಇವಾಗ ಟೆರೆಸ್ ಮೇಲೆ ಗುಡಿಸ್ಕೊಳ್ಳೋಣ ಅಂತೇಳ್ಬಿಟ್ಟು ಬಂದೆ. ವಾಷಿಂಗ್ ಮಿಷಿನ್ ಕವರ್ ಕೂಡ ಇನ್ನು ಬಿಸಿಲಿಗೆ ಇದಾಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಫಸ್ಟು ವಾಷಿಂಗ್ ಮಿಷಿನ್ ಕವರ್ ಹಾಕ್ಬಿಟ್ಟು ಕೆಲಸ ಮಾಡ್ಕೊಳ್ಳೋಣ ಅಂತೇಳಿ ಇವಾಗ ಟೆರೆಸ್ ಮೇಲೆ ಬಂದಿದ್ದೀನಿ. ಸೊ ವಾಷಿಂಗ್ ಮಿಷಿನ್ ಕವರ್ ಅಂತೂ ತುಂಬ ಚೆನ್ನಾಗಿ ಕ್ಲೀನಾಗಿತ್ತು. ಇವಾಗ ವಾಷಿಂಗ್ ಮಿಷಿನ್ಗೆ ಆ ಕವರ್ನ ಹಾಕ್ತಾ ಇದ್ದೀನಿ. ಏನಾದರೂ ಒಂದು ಗಲೀಜಾಗಿರೋದನ್ನ ಕ್ಲೀನ್ ಮಾಡಿಕೊಂಡ್ರೆ ನೋಡೋಕ್ಕೆ ಒಂಥರ ಖುಷಿ ಆಗುತ್ತಲ್ಲ, ಆ ಪ್ಲೇಸ್ ಎಲ್ಲ ನೀಟಾಯಿತು ಅಂತ ಅಂದ್ಬಿಟ್ಟು. ಸೊ ಎಲ್ಲರಿಗೂ ಹೀಗೆ ಅನಿಸುತ್ತೆ, ನನಗೂ ಕೂಡ ಹಾಗೆ. ಎಲ್ಲರೂ ಕ್ಲೀನ್ ಮಾಡ್ಕೋಬೇಕು ಅಂತ ಇತ್ತು ಅಂತಂದರೆ ಆ ಪ್ಲೇಸ್ನ ಕ್ಲೀನ್ ಮಾಡ್ಕೊಂಡಾಗ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರುತ್ತಲ್ವ. ನೆಕ್ಸ್ಟು ನಾನು ಗುರುವಾರ ವಿಡಿಯೋ ಮಾಡ್ಕೊಂಡಿದ್ನಲ್ವ, ಹೂಗಳು ಇನ್ನೂ ಸ್ವಲ್ಪ ಮಗ್ಗಿತ್ತು, ಇವಾಗ ಅರಳು ಬಿಟ್ಟಿತ್ತು. ಗಿಡಗಳು ನೋಡೋದು, ಹೂ ನೋಡೋದೇ ಒಂಥರ ಖುಷಿ ಅನಿಸುತ್ತೆ. ಯಾವಾಗಲೂ ಕೆಲಸ ಅಂತ ಸ್ಟ್ರೆಸ್ಸಲ್ಲಿ ಇರ್ತೀವಿ. ಸೊ ಈ ಗಿಡ ನೋಡಿದಾಗ ಮೈಂಡ್ ಫ್ರೆಶ್ ಆಗಿ ಕಾಮ್ ಮತ್ತು ಪೀಸ್ಫುಲ್ ಅಂತ ಅನಿಸುತ್ತೆ. ಹಾಗಾಗಿ ಮಳೆ ಕೂಡ ಬಂದಿತ್ತಲ್ವ, ಮಳೆ ಹನಿ ಎಲ್ಲ ರೋಸಾ ಹೂವಿನಲ್ಲಿ ಎಲ್ಲ ಇಟ್ಕೊಂಡಿತ್ತು, ಅದಕ್ಕೋಸ್ಕರ ಹಾಗೆ ಒಂದು ವಿಡಿಯೋ ಮಾಡಿಕೊಂಡೆ. ನೋಡಿ ಎಷ್ಟು ನೀರೆಲ್ಲ ಸೇರ್ಕೊಂಡ್ಬಿಟ್ಟಿದೆ ರೋಸಾ ಹೂಗಳಲ್ಲಿ ಅಂತ ಅಂದ್ಬಿಟ್ಟು. ಇನ್ನು ಇವಾಗ ಇಲ್ಲಿ ಒಳಗಡೆ ಮೇಲಿಂದ ಎಲ್ಲ ಕಸ ಗುಡಿಸ್ಕೊತಾ ಇದ್ದೀನಿ. ಮಂತ್ಲಿ ಸೈಕಲ್ ಏನಾದ್ರು ಇಲ್ಲ ಅಂತಂದರೆ ನನಗೆ ಶುಕ್ರವಾರ ಸಂಜೆ ಹಂಗೆ ಎಲ್ಲ ಮನೆ ಒರೆಸ್ಕೊಂಡ್ಬಿಡ್ತೀನಿ. ಕಸ ಎಲ್ಲ ಬೆಳಗ್ಗೆನೇ ಗುಡಿಸಿರ್ತೀನಿ, ಸಂಜೆ ಮನೆ ಒರೆಸ್ಕೊಬಿಡ್ತೀನಿ. ಟೀ ಎಲ್ಲ ಕುಡಿದ್ಬಿಟ್ಟು ಮನೆ ಒರೆಸ್ಕೊಂಡ್ರೆ ಶನಿವಾರ ವಾರ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ಸೊ ಇತ್ತೀಚೆಗೆ ಮಾಡ್ಕೊಂಡಿದ್ದೀನಿ. ಮೊದಲೆಲ್ಲ ಒಂದೇ ಸಲ ಒರೆಸ್ಕೊತಾ ಇದ್ದೆ, ತುಂಬಾ ಟಯರ್ಡ್ ಆಗ್ತಾಯಿತ್ತು. ಈಗ ಒಂದಿನ ಮೇಲೆ ಒಂದಿನ ಕೆಳಗಡೆ ಮಾಡ್ಕೊತಾ ಇದ್ದೀನಿ. ಸೊ ಡೂಪ್ಲೆಕ್ಸ್ ಆಗಿರೋದ್ರಿಂದ ತುಂಬಾ ಕಷ್ಟ ಆಗುತ್ತೆ ಒಂದೇ ದಿನ ಎಲ್ಲ ಕೆಲಸಗಳು ಮಾಡಿಕೊಂಡು ಅಡುಗೆ ಟಿಫನ್ ಎಲ್ಲ ಮಾಡೋದಕ್ಕೆ. ಹಾಗಾಗಿ ಮೇಲ್ಗಡೆ ಯಾರೂ ಊಟ ಏನೂ ಮಾಡೋಕ್ಕೆ ಹೋಗಲ್ಲ. ಹಾಗಾಗಿ ಇದು ಶುಕ್ರವಾರನೇ ಮೇಲ್ಗಡೆ ಎಲ್ಲ ಮನೇನ ಒರೆಸ್ಕೊಂಡ್ಬಿಡ್ತೀನಿ. ಹಾಗೆ ಈ ಪ್ಲೇಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ, ಗ್ರೀನರಿಯಾಗಿ ಮನೆ ನೋಡೋದಕ್ಕೆ. ನನಗೆ ಈ ಟೆರೆಸ್ ಮೇಲೆ ಬಂದರೆ ಏನು ಫೀಲ್ ಆಗುತ್ತೆ ಅಂತಂದರೆ ಊರಲ್ಲಿದ್ದೀವಿ, ಊರ ಮನೇಲಿದ್ದೀವೇನೋ ಅಂತ ಅನಿಸುತ್ತೆ. ಅಂದರೆ ಮನೆಯಿಂದ ಹೊರಗಡೆ ಒಳಗಡೆ ಓಡಾಡ್ತಿರ್ತೀವಲ್ಲ, ಅಲ್ಲಿ ಆ ರೀತಿ ಅಂತ ಅನಿಸ್ತಾ ಇರುತ್ತೆ ಇಲ್ಲಿ ನೋಡಿದ್ರೆ. ಸೊ ಈಗ ಇಲ್ಲಿ ಇವಾಗ ಕಸ ಗುಡಿಸ್ತಾ ಇದ್ದೀನಲ್ಲ, ಅದನ್ನು ನೋಡಿದ್ರೆ ಒಂದು ರೀತಿ ಒಂಥರ ಪ್ಯಾಲೇಸ್ ಏನೋ ಅನಿಸುತ್ತೆ. ಆ ಥರ ಡಿಸೈನ್ ಇದು ಫ್ಲೋರ್ಗೆ ಹಾಕಿರೋಂಥ ಏನೋ ಅದೇ ಸೈಡಲ್ಲಿರೋಂಥ ಟೈಲ್ಸು. ಸೊ ಈಗ ಎಳೆಯ ಬಿಸಿಲು ಶುರು ಆಗ್ತಾಯಿತ್ತು 8 ಗಂಟೆಯಲ್ಲಿ. ಇವಾಗ ಎಲ್ಲ ಕಸ ಗುಡಿಸ್ಕೊಂಡೋಗಿ ನಾನು ಟಿಫನ್ನ ಮಾಡಬೇಕು. ಆಗಲೇ ಅವಲಕ್ಕಿ ತೊಳೆದು ನಾನು ನೆನೆಸಿಟ್ಟು ಬಂದಿದ್ದೀನಿ. ಅವಲಕ್ಕಿ ಚಿತ್ರಾನ್ನ ಮಾಡೋಣ ಅಂತ ಅಂದ್ಬಿಟ್ಟು ಫಸ್ಟ್ ಎಲ್ಲ ಕಸ ಗುಡಿಸ್ಕೊಂಡು ಆಮೇಲೆ ಟಿಫನ್ ಮಾಡೋಣ. ಅಷ್ಟೊತ್ತಿಗೆ
ನೀರೆಲ್ಲ ಶೋಧಿಸಿಟ್ಟು ಬಂದಿರ್ತೀನಲ್ಲ ಅಷ್ಟೊತ್ತಿಗೆ ನೆಂದಿರುತ್ತೆ ಅಂತ ಅಂದ್ಬಿಟ್ಟು ಸೊ ಇವಾಗ ಕಸ ಎಲ್ಲ ಗುಡಿಸ್ಕೊಂಡು ಹೋಗ್ತಾ ಇದ್ದೀನಿ. ಅವಲಕ್ಕಿ ಚಿತ್ರಾನ್ನ ಮಾಡೋದಕ್ಕೆ ನೀರಲ್ಲೇ ಈ ರೀತಿ ನಾನು ನೆನೆಸಿಡೋದಿಲ್ಲ. 2-3 ಸಲ ಚೆನ್ನಾಗಿ ತೊಳೆದ್ಬಿಟ್ಟು ಈ ರೀತಿ ನೀರನ್ನೆಲ್ಲ ಶೋಧಿಸಿ ಇಟ್ಟು ಮನೆ ಕೆಲಸ ಮಾಡ್ಕೊಳ್ಳೋಷ್ಟೊತ್ತಿಗೆ ಅವಲಕ್ಕಿ ಕೂಡ ಚೆನ್ನಾಗಿ ನೆಂದಿರುತ್ತೆ. ಸಂಜೆ ತನಕನೂ ಏನೂ ಅಳಿಸೋದಿಲ್ಲ. ಹಾಗಾಗಿ ಈ ರೀತಿಯಾಗಿ ನನಗೆ ಗಟ್ಟಿಯಾಗಿರ್ಬೇಕು, ತುಂಬ ಒಂದೊಂದ್ಸಲ ಮೆತ್ತಗೆ ಮುದ್ದೆ ಥರ ಆದರೆ ಇಷ್ಟ ಆಗಲ್ಲ ಅವಲಕ್ಕಿ. ಹಾಗಾಗಿ 1-2 ಸಲ ಚೆನ್ನಾಗಿ ತೊಳೆದ್ಬಿಟ್ಟು ಇವಾಗ ಈ ರೀತಿಯಾಗಿ ಇಟ್ಟು ಹೋಗಿ ಕೆಲಸ ಮಾಡ್ಕೊತೀನಿ. ಇಲ್ಲ ನಾನು ಒಗ್ಗರಣೆ ಮಾಡ್ಕೊಳ್ಳೋಷ್ಟೊತ್ತಿಗೂ ಕೂಡ ನೆನ್ಕೊಳ್ಳುತ್ತೆ. ಇವಾಗ ನಾನು ಅದನ್ನು ತೊಳೆದಿಟ್ಟು ಕಸ ಎಲ್ಲ ಗುಡಿಸಿ ಅದಾದಮೇಲೆ ಕೆಳಗಡೆ ಬಂದು ಇವಾಗ ಈರುಳ್ಳಿ ಇವೆಲ್ಲ ಕಟ್ ಮಾಡಿಕೊಂಡು ಇವಾಗ ಅವಲಕ್ಕಿ ಚಿತ್ರಾನ್ನ ಮಾಡೋಣ ಅಂಥೇಳಿ ಒಗ್ಗರಣೆನ ಮಾಡ್ಕೊತಾ ಇದ್ದೀನಿ. ಫಸ್ಟು ಸಾಸಿವೆ ಹಾಕ್ಬಿಟ್ಟು ಕಡಲೆಕಾಯಿ ಬೀಜ ಹಾಕಿ, ಆಮೇಲೆ ಉದ್ದಿನಬೇಳೆ, ಕಡಲೆಬೇಳೆ ಅವೆಲ್ಲ ಹಾಕಿ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕರಿಬೇವು ಇವೆಲ್ಲನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಎಲ್ಲ ಫ್ರೈ ಆದಮೇಲೆ ಇವಾಗ ಟೊಮೆಟೊ ಹಾಕ್ಕೊತಾ ಇದ್ದೀನಿ. 2 ಟೊಮೆಟೊ ಹಾಕ್ತಾಯಿದ್ದೀನಿ. 2 ದೊಡ್ಡದು ಈರುಳ್ಳಿ, 2 ದೊಡ್ಡ ಟೊಮೆಟೊ ಹಾಕಿ ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕೋ ಹಾಕಿ ಇವಾಗ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಟೊಮೆಟೊ ಚೆನ್ನಾಗಿ ಸಾಫ್ಟ್ ಆಗೋದಕ್ಕೆ ಒಂದು ಪಿಂಚ್ ಉಪ್ಪು ಹಾಕ್ಬಿಟ್ಟು ಇವಾಗ ಟೊಮೆಟೊ ಸಾಫ್ಟ್ ಆಗೋ ತನಕ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಟೊಮೆಟೊ ಎಲ್ಲ ಸಾಫ್ಟ್ ಆಗ್ತಿದ್ದಂಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿನ ಕೂಡ ಸೇರಿಸ್ಕೊತಾ ಇದ್ದೀನಿ. ಸೊ ಉಪ್ಪನ್ನ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಹಸಿ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಅವಲಕ್ಕಿ ಹಾಕಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು, ಒಂದು 5 ನಿಮಿಷ ಆ ಬಿಸಿಯಲ್ಲಿ ಅವಲಕ್ಕಿನ ಮಿಕ್ಸ್ ಮಾಡಿಕೊಂಡ್ರೆ ಬಿಸಿ ಬಿಸಿ ಯಮ್ಮಿಯಾಗಿರೋಂಥ ಅವಲಕ್ಕಿ ಚಿತ್ರಾನ್ನ ರೆಡಿ ಆಗುತ್ತೆ. ಇವಾಗ ಗೊಜ್ಜೆಲ್ಲ ರೆಡಿಯಾಗಿದೆ. ಇವಾಗ ಅವಲಕ್ಕಿ ಕೂಡ ಚೆನ್ನಾಗಿ ನೆನ್ಕೊಂಡಿತ್ತು. ಒಂದೊಂದು ಟೈಮ್ ನಾವು ನೀರಲ್ಲಿ ಹಿಂಡಿ ಹಾಕೋಷ್ಟೊತ್ತಿಗೆ ಮುದ್ದೆನೇ ಆಗಿರುತ್ತಲ್ಲ, ಅದಕ್ಕೋಸ್ಕರ ಈ ರೀತಿಯಾಗಿ ಫಾಲೋ ಮಾಡ್ತೀನಿ. ಇದು ಬೆಳಗ್ಗೆಯಿಂದ ರಾತ್ರಿವರೆಗೂ ಇಟ್ಟರೂ ಏನೂ ಅಳಿಸೋದಿಲ್ಲ. ಹಾಗಾಗಿ ಇನ್ನು ಮಧ್ಯಾಹ್ನ ಏನೂ ಅಡುಗೆ ಮಾಡೋದು ವಿಡಿಯೋ ಶೂಟ್ ಮಾಡ್ಕೊಳ್ಳಿಲ್ಲ. ಮಧ್ಯಾಹ್ನ ಊಟ ಮಾಡಿ ರೆಸ್ಟ್ ಮಾಡಿ ಒಂದು ಸ್ವಲ್ಪ ಕಿಚನ್ ಬಟ್ಟೆಗಳೆಲ್ಲ ವಾಶ್ ಮಾಡೋದಿತ್ತು. ಮಳೆ ಇಟ್ಕೊಂಡಿತ್ತು. ಮಳೆ ಬಿಟ್ಟ ಮೇಲೆ ಇವಾಗ ಬಟ್ಟೆಗಳೆಲ್ಲ ವಾಶ್ ಮಾಡ್ಕೊತಾ ಇದ್ದೀನಿ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ, ಪ್ಲೀಸ್ ಲೈಕ್, ಶೇರ್, comment and subscribe to my channel. Thank you for watching my video. Next video ಸಿಗೋಣ. Bye bye.